ಎಲ್ಲರಿಗೂ ಶುಭ ಸಂಜೆ. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ಪರವಾಗಿ ಪ್ರೀತಿ, ಭರವಸೆ, ಶಾಂತಿ ಹಾಗೂ ಏಕತೆಯ ಸಂದೇಶವನ್ನು ಸಾರುವ ಕ್ರಿಸ್ಮಸ್ ಎಂಬ ಪವಿತ್ರ ಹಾಗೂ ಆನಂದಕರ ಹಬ್ಬವನ್ನು ಆಚರಿಸಲು ಈ ಸಂಜೆ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವುದು ನನಗೆ ಅಪಾರ ಗೌರವ ಮತ್ತು ಸಂತೋಷದ ವಿಷಯ ಆಗಿದೆ. ಮೊದಲಿಗೆ ನಮ್ಮ ನಿರ್ದೇಶಕರಾದ ವಂದನೀಯ ಫಾದರ್ ಫೌಸ್ಟಿನ್ ಲೂಕಸ್ ಲೋಬೋ ಅವರಿಗೆ ನನ್ನ ಅತ್ಯಂತ ಗೌರವಪೂರ್ಣ ಹಾಗೂ ಆತ್ಮೀಯ ಸ್ವಾಗತವನ್ನು ಸಲ್ಲಿಸುತ್ತೇನೆ. ಫಾದರ್, ನಿಮ್ಮ ದೂರದೃಷ್ಟಿಯ ನಾಯಕತ್ವ, ನಿರಂತರ ಮಾರ್ಗದರ್ಶನ ಹಾಗೂ ಈ ಸಂಸ್ಥೆಯ ಧ್ಯೇಯದ ಮೇಲಿನ ಅಚಲ ಬದ್ಧತೆ ನಮ್ಮೆಲ್ಲರನ್ನು ಮಾನವ ಸೇವಾ ಕಾರ್ಯದಲ್ಲಿ ಸದಾ ಪ್ರೇರೇಪಿಸುತ್ತಿದ್ದು ಸಂಸ್ಥೆಯ ಸೇವಾ ಪರಂಪರೆಯನ್ನು ಇನ್ನಷ್ಟು ದೃಢಗೊಳಿಸುತ್ತದೆ. ಈ ಸಂಜೆಯ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಮಂಗಳೂರು ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಹಾಗೂ ಮೈಕ್ರೋಟ್ರಾನ್ ಕೇಂದ್ರದ ಮುಖ್ಯಸ್ಥರು ಆದ ಡಾಕ್ಟರ್ ಗಣೇಶ್ ಸಂಜೀವ್ ಅವರಿಗೆ ನನ್ನ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಸಂಜೀವ್ ಅವರು ಭೌತಶಾಸ್ತ್ರದಲ್ಲಿ MSc ಮತ್ತು PhD ಪದವಿಗಳನ್ನು ಪಡೆದಿದ್ದು ಕಿರಣ ಭೌತಶಾಸ್ತ್ರ, ಕ್ವಾಂಟಮ್ ಡಾಟ್ಸ್, ಕಾರ್ಯಾತ್ಮಕ ವಸ್ತುಗಳು ಹಾಗೂ ಆಕ್ಸಿಲರೇಟರ್ ಆಧಾರಿತ ಸಂಶೋಧನೆಯಲ್ಲಿ ವಿಶಿಷ್ಟ ಪರಿಣತಿಯನ್ನು ಹೊಂದಿದ್ದಾರೆ. ಸುಮಾರು 3 ದಶಕಗಳ ಶೈಕ್ಷಣಿಕ ಹಾಗೂ ಸಂಶೋಧನಾ ಅನುಭವ ಹೊಂದಿರುವ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅನೇಕ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಅವರು ರಿಜಿಸ್ಟರ್ ಇನ್ಚಾರ್ಜ್ ಹಾಗೂ ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ಇನ್ಚಾರ್ಜ್ ಆಗಿಯೂ ಹೆಚ್ಚುವರಿ ಜವಾಬ್ದಾರಿಗಳನ್ನು ಸಮರ್ಥವಾಗಿ ವಹಿಸಿಕೊಂಡಿದ್ದಾರೆ. ಒಬ್ಬ ಪ್ರಖ್ಯಾತ ಸಂಶೋಧಕರಾಗಿ ಸುಮಾರು 3,370ಕ್ಕೂ ಹೆಚ್ಚು ರಿಸರ್ಚ್ ಪಬ್ಲಿಕೇಶನ್ಸ್, 4,000ಕ್ಕೂ ಹೆಚ್ಚು ಅಧಿಕ ಸೈಟೇಷನ್ ಇಂಡೆಕ್ಸ್ ಹಾಗೂ 33 H ಇಂಡೆಕ್ಸ್ ಅನ್ನು ಹೊಂದಿದ್ದಾರೆ. ಅನೇಕ ಡಾಕ್ಟರಲ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವ ಅವರು ರಾಷ್ಟ್ರೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಹಲವಾರು ಮಹತ್ವದ ಸಂಶೋಧನಾ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಇಂಥ ಖ್ಯಾತಿಯ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ವ್ಯಕ್ತಿತ್ವ ನಮ್ಮ ನಡುವೆ ಉಪಸ್ಥಿತವಿರುವುದು ನಮಗೆ ಅತ್ಯಂತ ಗೌರವದ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಿಗೆ ಸಸಿಯನ್ನು ನೀಡಿ ಗೌರವಿಸಲು ಸ್ವಾಗತಿಸಲು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿಗಳಾದ ವಂದನೀಯ ಡಾಕ್ಟರ್ ಮೈಕಲ್ ಸಾಂತೋಮರ್ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸುತ್ತೇನೆ. ಈ ಸಮಾರಂಭದ ಅಂಗವಾಗಿ ನಮ್ಮ ಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳ ಆಡಳಿತಾಧಿಕಾರಿಗಳು, ಸಹ ಆಡಳಿತಾಧಿಕಾರಿಗಳು ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಹಾಗೂ ನಮ್ಮ MC ಕಮಿಟಿ, ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಎಲ್ಲರಿಗೂ ಅವರ ಸಮರ್ಪಿತ ನಾಯಕತ್ವ ಮತ್ತು ನಮ್ಮ ಸಂಯುಕ್ತ ಧ್ಯೇಯ ಹಾಗೂ ಮೌಲ್ಯಗಳ ಮೇಲಿನ ನಿರಂತರ ಬದ್ಧತೆಗೆ ನಾನು ಅವರನ್ನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಗೌರವಾನ್ವಿತ ರೋಗಿಗಳು ಹಾಗೂ ಅವರ ಕುಟುಂಬ ಸದಸ್ಯರಿಗೆ ನನ್ನ ವಿಶೇಷ ಹಾಗೂ ಹೃದಯಪೂರ್ವಕ ಸ್ವಾಗತ. ನಿಮ್ಮ ಜೀವನದ ಅತಿ ಸಂವೇದನಶೀಲ ಸಂದರ್ಭಗಳಲ್ಲಿ ನಮ್ಮ ಸಂಸ್ಥೆಯ ಮೇಲೆ ನೀವು ನೀಡುವ ವಿಶ್ವಾಸ ನಮಗೆ ಅತ್ಯಂತ ಅಮೂಲ್ಯವಾಗಿದೆ. ನೀವು ನಮ್ಮ ಧ್ಯೇಯದ ಕೇಂದ್ರ ಬಿಂದುವಾಗಿದ್ದು ಸಹಾನುಭೂತಿ, ಗೌರವ ಹಾಗೂ ಶ್ರೇಷ್ಠತೆಯೊಂದಿಗೆ ಸೇವೆ ಸಲ್ಲಿಸುವುದು ನಮ್ಮ ಅಚಲ ಬದ್ಧತೆಯಾಗಿದೆ. 145 ವರ್ಷಗಳ ಕಾಲ ಈ ಮಹತ್ವದ ಸಂಸ್ಥೆಯನ್ನು ಬೆಂಬಲಿಸಿ ಬೆಳೆಸಿದ ಸಾಮಾನ್ಯ ಜನತೆಗೆ ಸಹ ನಾನು ಆತ್ಮೀಯ ಸ್ವಾಗತವನ್ನು ಸಲ್ಲಿಸುತ್ತೇನೆ. ನಿಮ್ಮ ವಿಶ್ವಾಸ, ಸಹಕಾರ ಮತ್ತು ಸದ್ಭಾವನೆಗಳು ನಮ್ಮ ಸಂಸ್ಥೆಗೆ ಸದಾ ಶಕ್ತಿ ಮತ್ತು ಪ್ರೇರಣೆಯ ಮೂಲವಾಗಿದೆ. ನಮ್ಮ ಸಮರ್ಪಿತ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಿಮ್ಮ ನಿಷ್ಠೆ, ವೃತ್ತಿಪರತೆ ಮತ್ತು ಮಾನವೀಯ ಸ್ಪರ್ಶವೇ ಫಾದರ್ ಮುಲ್ಲರ್ ಅವರ ಆರೈಕೆ ಮತ್ತು ಸೇವೆಯ ಶ್ರೇಷ್ಠ ಪರಂಪರೆಯ ಅಡಿಪಾಯವಾಗಿದೆ. ಈ ಪವಿತ್ರ ಹಬ್ಬದ ಋತುವನ್ನು ನಾವು ಆಚರಿಸುತ್ತಿರುವಾಗ ಕ್ರಿಸ್ಮಸ್ನ ನಿಜವಾದ ಸಂದೇಶವನ್ನು ನಾವು ಮನನ ಮಾಡಿಕೊಳ್ಳೋಣ. ಶಾಂತಿ, ಸದ್ಭಾವನೆ, ಔದಾರ್ಯ ಮತ್ತು ಪ್ರೀತಿ 145 ವರ್ಷಗಳಿಂದ ಹೀಲ್ ಅಂಡ್ ಕಂಫರ್ಟ್, ಗುಣಪಡಿಸು ಮತ್ತು ಸಾಂತ್ವನ ನೀಡು
ಎಂಬ ನಮ್ಮ ಧ್ಯೇಯವಾಕ್ಯದ ಮೂಲಕ ಮಾರ್ಗದರ್ಶಿಸಲ್ಪಟ್ಟಿದೆ. ಈ ಸಂಸ್ಥೆ ಭರವಸೆ ಮತ್ತು ಗುಣಪಡಿಸುವಿಕೆಯ ದಾರಿದೀಪವಾಗಿ ನಿಂತಿದ್ದು, ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಈ ಮೌಲ್ಯಗಳನ್ನು ಪ್ರತಿಬಿಂಬಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಈ ಸಂಜೆಯ ಸಂಭ್ರಮಾಚರಣೆ ನಮ್ಮೆಲ್ಲರಿಗೂ ಸಂತೋಷ, ಪ್ರೇರಣೆ ಹಾಗೂ ಹೊಸ ಉದ್ದೇಶದ ಚೇತನೆಯನ್ನು ನೀಡಲಿ. ಕ್ರಿಸ್ಮಸ್ನ ಪಾವನ ಚೈತನ್ಯವು ನಮ್ಮ ಹೃದಯಗಳನ್ನು ಕೃತಜ್ಞತೆ, ಭರವಸೆ ಮತ್ತು ಕರುಣೆಯಿಂದ ತುಂಬಿಸಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. We now arrive at one of the most joyful moments of this evening. The Christmas cake, rich and sweet, symbolizes the happiness we share as one Father Muller family. Celebrations feel brighter, smiles grow warm. The Father Muller Charitable Institution's Christmas Village, a heartfelt reflection of the year, milestones and achievements of the Father Muller fraternity, celebrating our shared spirit of dedication and excellence. Dancing in the glow, heat of the summer, letting it go. From the player to the disco lights, we keep it moving all through the night. Fuego, fuego, en el corazón. Fuego, mueve, bebé sin condición. La noche llama, siente la explosión. Fuego, fuego, nuestra canción. Feel the ocean, waves in the sound. Palms are swaying, let's get down. Dame tu mano, don't let go. El calor nos lleva al cielo. Fuego, fuego, en el corazón. Fuego, mueve, mueve sin condición. La noche llama, siente la explosión. Oh. Fuego, fuego, nuestra canción. Fuego, fuego, en el corazón. Fuego, mueve, mueve sin condición. La noche llama, siente la... Director of Father Muller Charitable Institutions and other distinguished dignitaries gathered here, principals, deans, senior faculty members, and dear friends. I am extremely happy to be here. I really feel honored to be here actually. When Father Dr. Michael Santamayer requested me to be here today, a few days back he called me and requested me to be the chief guest of this kind of program. Then I had my own apprehensions. Basically, I am a physicist. Normally I avoid all religious related programs, not because I don't follow any religion, but somewhere I feel that my knowledge, my expertise in different aspects of religion is very minimum. But my interaction and relationship with Dr. Michael Santamayer didn't allow me to say no to him. So I agreed, I am here. So now we are all living in an era, because a few decades back we were thinking that man-made machines are creating problems. Now we are entirely into a different era where machine is making man. Machine-made man are there. You know that AI and machine learning, it has become dominant topic of discussion nowadays, and we are facing a lot of problems because of that. We are getting some advantages also. One fine day you may not find so many staff members to teach or so many people to interact with people. Maybe AI may take over. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜಗತ್ತು ಯಾವ ಕಡೆ ಹೋಗ್ತಾ ಇದೆ, ಯಾವ ಕಡೆ ಬರ್ತಾ ಇದೆ, ಏನು ಚೇಂಜ್ ಆಗ್ತಾ ಇದೆ
ಅನ್ನುವಂಥ ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದು ನನಗೆ ಇದ್ದ ಎಕ್ಸ್ಪೀರಿಯನ್ಸ್ ನಿಮಗಿರ್ಲಿಕ್ಕಿಲ್ಲ, ನಿಮಗಿರುವಂಥ ಅದರ ಬಗ್ಗೆ ಇದ್ದಂಥ ನಾಲೆಜ್ ಮತ್ತೊಬ್ಬರಿಗೆ ಇರಲಿಕ್ಕಿಲ್ಲ. ಸೊ ಎವ್ರಿ ಟೈಮ್ ವಿ ಆರ್ ಫೀಲಿಂಗ್ ಆ್ಯಂಡ್ ಫೇಸಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಅಡ್ವಾಂಟೇಜಸ್ ಬಿಕಾಸ್ ಆಫ್ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ನಾನು ಈ ಮಾತನ್ನು ಈ ಸ್ಟೇಜಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, nowadays you might have seen so many newspapers or might have read so many newspapers or articles everywhere. One or the other person is commenting on the one or the other religion, one or the other books which are related to religion. ನಿಮಗೆ ಅದನ್ನು ನೋಡುವಾಗ ಅನಿಸ್ತದೆ ಅವರು ಯಾರು ಕೂಡ ಆ ಬುಕ್ಕನ್ನು ಓದಿ ಕಮೆಂಟ್ ಮಾಡ್ತಾ ಇಲ್ಲ. ಸೊ ಫಾರ್ ದಿ ಸೇಕ್ ಆಫ್ ಕಮೆಂಟಿಂಗ್ ಮೆನಿ ಪೀಪಲ್ ಆರ್ ಕಮೆಂಟಿಂಗ್. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎವ್ರಿಬಡಿ ವಾಂಟ್ಸ್ ಟು ಬಿ ಎನ್ ಎಕ್ಸ್ಪರ್ಟ್ ಆನ್ ಅದರ್ಸ್ ಫೀಲ್ಡ್, ಈ ನೆವರ್ ವಾಂಟ್ಸ್ ಟು ಬಿ ಎನ್ ಎಕ್ಸ್ಪರ್ಟ್ ಆನ್ ಹಿಸ್ ಓನ್ ಫೀಲ್ಡ್. ಆ ಒಂದು ಟ್ರ್ಯಾಜಿಡಿಯಿಂದಾಗಿ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಇಕ್ಕಟ್ಟಿಗೆ ಸಿಲುಕುವಂಥ ಪರಿಸ್ಥಿತಿ ಬಂದಿದೆ. ನಾವು ಪ್ರತಿ ಸಲ ಈ ಜಾತಿ ಧರ್ಮ ಅಂತ ಬಂದಾಗ ನಾವೇ ಒಂದು ಬೌಂಡ್ರಿಯನ್ನು ಹಾಕ್ಕೊಂಡಿರ್ತೇವೆ. ಅದು ಯಾವತ್ತೂ ಇರಲಿಲ್ಲ, ಈಗಲೂ ಇರಲಿಲ್ಲ. ಕೆಲವು ಪರ್ಸೆಂಟೇಜ್ ಜನಗಳಿಗೆ ಅದು ಭಾರಿ ಇಂಪಾರ್ಟೆಂಟ್ ಅಂತ ಆಗಿರ್ಬೋದು, ಬಟ್ ಹೆಚ್ಚಿನವರು ಆ ಒಂದು ಬೌಂಡ್ರಿಯನ್ನು ಯಾವತ್ತೂ ಹಾಕೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ಹಲವು ಜಾತಿಗಳಿವೆ, ಧರ್ಮಗಳಿವೆ. ಬಟ್ ಯಾವುದೇ ಧರ್ಮ ಇರಲಿ, ಅದರಲ್ಲಿ ಕೆಲವೊಂದು ಹಬ್ಬ ಹರಿದಿನಗಳು, ಸಮ್ ಆಫ್ ದಿ ಫೆಸ್ಟಿವಲ್ಸ್, ದೇ ಹ್ಯಾವ್ ಬ್ರೋಕನ್ ದಟ್ ಬ್ಯಾರಿಯರ್ ಆಫ್ ರಿಲಿಜಿಯನ್. ಇಟ್ ಹ್ಯಾಸ್ ಬಿಕಮ್ ಯೂನಿವರ್ಸಲ್ ಫೆಸ್ಟಿವಲ್ಸ್. ಕ್ರಿಸ್ಮಸ್ ಈಸ್ ಒನ್ ಆಫ್ ದೆಮ್. ಅದು ಯಾಕೆ ಒನ್ ಆಫ್ ದೆಮ್ ಅಂತ ಆಗಿದೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು. ಇಟ್ ಸೆನ್ಸ್ ಯು ದಿ ಮೆಸೇಜ್ ಆಫ್ ಲವ್, ಇಟ್ ಸೆನ್ಸ್ ಯು ಎ ಮೆಸೇಜ್ ಆಫ್ ಹಂಬಲ್ನೆಸ್, ಇಟ್ ಸೆನ್ಸ್ ಯು ಎ ಮೆಸೇಜ್ ಆಫ್ ಟುಗೆದರ್ನೆಸ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಿಂಪತೈಸ್ ಮಾಡಲಿಕ್ಕೆ ಅಥವಾ ಕೆಲವರಿಗೆ ಪಾಪದವರಿಗೆ ಬಡವರಿಗೆ ಹೆಲ್ಪ್ ಮಾಡಲಿಕ್ಕೆ ಇಂಥ ಒಂದು ಸಂದೇಶವನ್ನು ಕೊಡ್ತಾ ಬಂದಿದೆ. ಈ ಒಂದು ಕ್ರಿಸ್ಮಸ್ನ ಹಬ್ಬದ ಟೈಮಲ್ಲಿ ನಾವು ಕ್ರಿಸ್ಮಸ್ ಯಾಕೆ ಆಚರಿಸ್ತಿದ್ದೀವಿ ಅಂತ ನಾನೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಬಟ್ ಈ ಕ್ರಿಸ್ಮಸ್ನಿಂದ ಏನು ಸಮಾಜಕ್ಕೆ ನಾವು ಸುಂದರ ದಿನಗಳನ್ನು ನಾವು ಕೊಡ್ಬೋದು, ಜನಗಳು ಹೇಗೆ ಇನ್ನೂ ಒಳ್ಳೆಯವರಾಗಿ ಬದುಕಲಿಕ್ಕೆ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ಬೋದು ಅಂತ ಹೇಳುವಂಥ ಒಂದು ವಿಷಯವನ್ನು ನಾವು ಗಂಭೀರವಾಗಿ ಚರ್ಚಿಸಿ ಅದಕ್ಕೆ ಬೇಕಾದಂಥ ವಿಷಯವನ್ನು ನಾವು ಯಾರಿಗೆ ತಲುಪಬೇಕು ಅಲ್ಲಿ ತಲುಪಿಸಲಿಕ್ಕೆ ನೋಡಬೇಕು. ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮಾತಾಡುವಾಗ ಒಂದು ಮಾತು ಹೇಳ್ತಾ ಇರ್ತೇನೆ. ಅವರಿಗೆ ನಾರ್ಮಲಾಗಿ ಹೇಳಿದರೆ ಸ್ವಲ್ಪ ಕನ್ವೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ಒಂದು ಸಣ್ಣ ಸ್ಟೋರಿಗಳನ್ನೆಲ್ಲ ಹೇಳ್ತಾ ಇರ್ತೇನೆ. ಒಂದು ಸಲ ಒಂದು ಗಂಡ ಹೆಂಡತಿ ಇರ್ತಾರೆ, ಯಂಗ್ ಕಪಲ್. ದೇ ಸ್ಟೇ ಇನ್ ಒಂದು ಫ್ಲ್ಯಾಟಲ್ಲಿ, ಅಪಾರ್ಟ್ಮೆಂಟಲ್ಲಿ ವಾಸವಾಗಿರ್ತಾರೆ. ಬೆಳಿಗ್ಗೆ ಕಾಫಿಗೆ ಕುಡಿಲಿಕ್ಕೆ ಅಂತ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೊಂಡು ಇಬ್ಬರು ಕಾಫಿ ಕುಡಿತಿರುವಾಗ ಹೆಂಡತಿ ಹೇಳ್ತಾಳೆ ವಿಂಡೋದ ಮೂಲಕ, ನೋಡಿ ನೆಕ್ಸ್ಟ್ ಬಿಲ್ಡಿಂಗಲ್ಲಿ ಬಟ್ಟೆ ಒಣಗಲಿಕ್ಕೆ ಹಾಕಿದ್ದಾರೆ. ಅವರಿಗೆ ಇನ್ನೂ ಬಟ್ಟೆ ಒಗೆಯೋದು ಹೇಗೆ ಅಂತ ಗೊತ್ತಿಲ್ಲ, ಕೊಳೆಗಳೆಲ್ಲ ಹಾಗೆ ಕಾಣ್ತಾ ಇದೆ, ಕೊಳೆ ಹೋಗಿಲ್ಲ ಅಂತೇಳಿ. ಗಂಡ ನೋಡ್ತಾನೆ, ಏನೂ ಉತ್ತರ ಕೊಡ್ತಾ ಇಲ್ಲ, ಕೊಡೋದಿಲ್ಲ. ಬಟ್ ದಿಸ್ ಕಂಟಿನ್ಯೂಸ್. ವೆರಿ ನೆಕ್ಸ್ಟ್ ಡೇ ಆಲ್ಸೋ ದೇ ಸಿಟ್ ಫಾರ್ ಬ್ರೇಕ್ಫಾಸ್ಟ್. ಅಗೇನ್ ದಿ ಲೇಡಿ ಸ್ಟಾರ್ಟ್ಸ್ ಕಮೆಂಟಿಂಗ್, ನೋಡಿ ಇವತ್ತು ಕೂಡ ಬಟ್ಟೆ ಹಾಕಿದ್ದಾರೆ, ಬಟ್ಟೆ ಒಗಿಲಿಕ್ಕೆ ಗೊತ್ತಿಲ್ಲ ಅಂತ. 2-3 ಸಲ ಒಂದು ವಾರದಲ್ಲಿ ಇದೇ ಮಾತನ್ನು ಹೆಂಡತಿ ಹೇಳ್ತಾ ಇರ್ತಾಳೆ. ಒಂದು ದಿವಸ ಗಂಡ ಬೇಗ ಎದ್ದು ಎಲ್ಲ ಕಿಚನ್ಗೆಲ್ಲ ಹೋಗಿ ಎಲ್ಲ ತಯಾರು ಮಾಡ್ತಾನೆ. ಅವನೇ ಬಂದು ಕೂತ್ಕೊಂಡಿರುವಾಗ ಆ ಲೇಡಿ ಇಮ್ಮಿಡಿಯೇಟಾಗಿ ಹೇಳ್ತಾರೆ, ಇವತ್ತು ಎಷ್ಟು ಚೆನ್ನಾಗಿ ಬಟ್ಟೆ ಒಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಯಾರೋ ಹೇಳಿಕೊಟ್ಟಿರಬೇಕು ಅಂತ ಹೇಳ್ತಾರೆ. ಆಗ ಗಂಡ ಹೇಳ್ತಾನಂತೆ, ಅವಳಿಗೆ ಬಟ್ಟೆ ಹೇಗೆ ಒಗೆಯುವುದು ಅಂತ ಯಾರಾದರೂ ಹೇಳಿಕೊಟ್ಟಿದ್ದಾರೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ, ನಾನಂತೂ ನಮ್ಮ ವಿಂಡೋದ ಶಟರನ್ನು ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ, ಗ್ಲಾಸನ್ನು, ಅದರಿಂದ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ಇದರ ಉದ್ದೇಶ ಇಷ್ಟೇ, ನಾವು ಸಮಾಜವನ್ನು ನೋಡುವ ದೃಷ್ಟಿ ಸರಿಯಾಗಿದ್ದರೆ ನಮಗೆ ಎಲ್ಲವೂ ಸರಿಯಾಗಿ ಕಾಣಿಸ್ತದೆ. ನಮ್ಮ ದೃಷ್ಟಿಯಲ್ಲೇ ನಾವು ಒಂದು ಮಾಸ್ಕ್ ಹಾಕ್ಕೊಂಡು ನೋಡಿದರೆ ವಿ ಸಿ ಸೋ ಮೆನಿ ಅನ್ಸೀನ್ ಥಿಂಗ್ಸ್. ಅದು ಬೇಕಾಗಲಿಲ್ಲ. ಇರದ ವಿಷಯವನ್ನು ನೋಡುವಂಥ ಉದ್ದೇಶ ಯಾರಿಗೂ ಇರಬಾರ್ದು. ಇರುವ ವಿಷಯವನ್ನು ಒಳ್ಳೆಯ ಉದ್ದೇಶದಿಂದ ನೋಡಿದರೆ ಒನ್ ಕ್ಯಾನ್ ಎಕ್ಸೆಲ್. ಹಾಗಂತೇಳಿ ಎಲ್ಲದಕ್ಕೂ ನಾವು ಬೇರೆ ಬೇರೆ ರೀತಿಯ ದಾರಿಗಳನ್ನು ಹಿಡಿಬೇಕು ಅಂತಿಲ್ಲ. ನೇಚರ್ ನಮಗೆ ಅದರದ್ದೇ ಆದಂಥ ಪಾಠಗಳನ್ನು ಕಲಿಸ್ತಾ ಇದೆ. ವಿ ಗೆಟ್ ಲಾಟ್ ಆಫ್ ಲೆಸನ್ಸ್ ಫ್ರಮ್ ಅವರ್ ಫ್ರೆಂಡ್ಸ್, ಅವರ್ ರಿಲೇಟಿವ್ಸ್, ಎವ್ರಿ ಒನ್ ಈಸ್ ಟೀಚಿಂಗ್ ಅಸ್ ಇನ್ ಒನ್ ಆರ್ ದಿ ಅದರ್ ವೇ. ಸೊ ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡ್ತಾ ಇರುವಾಗ ನಮಗೆ ಒಂದು ಸುಂದರವಾದ ಜೀವನ ನಡೆಸಲಿಕ್ಕೆ
ಆ ಸುಂದರವಾದ ಜೀವನವನ್ನು ನಡೆಸುವಾಗ ಏನೆಲ್ಲ ಬೇಕು ಅಂತ ಹೇಳಲಿಕ್ಕೆ ಇಂಥ ಹಬ್ಬ ಹರಿದಿನಗಳು ನಮಗೆ ತುಂಬ ಸಹಾಯ ಮಾಡ್ತದೆ. ನೀವು ಕೇಳ್ಬೋದು, ಯಾರಲ್ಲಿ ಇಡೀ ದೇಶದಲ್ಲಿ ಎಲ್ಲಿ ಹೋದರೂ ಕ್ರಿಸ್ಮಸ್ ಹಬ್ಬ ಆಚರಿಸ್ತಾರೆ. ಈ ಒಂದು ಹಬ್ಬ ಆಚರಿಸದವರಿಲ್ಲ, ಇದರ ಬಗ್ಗೆ ತಿಳಿಯದವರಿಲ್ಲ, ಎಲ್ಲರಿಗೂ ಈ ವಿಷಯ ಗೊತ್ತಿರುತ್ತದೆ. ಎಲ್ಲ ಕಡೆ ಕೂಡ ನಾವು ಮತ್ತೊಬ್ಬರಿಗಾಗಿ ಮಾಡುವ ಸೇವೆ ಯಾವತ್ತೂ ಅದು ಅನ್ನೋಟಿಸಿಡ್ ಆಗಿ ಹೋಗಿರುವುದಿಲ್ಲ. ಒಂದು ಮಾತಿದೆ ಇಂಗ್ಲೀಷಿನಲ್ಲಿ, ಆನೆಸ್ಟಿ ಆ್ಯಂಡ್ ಸಿನ್ಸಿಯಾರಿಟಿ ನೆವರ್ ಗೋ ಅನ್ನೋಟಿಸ್ಡ್ ಅಂತೇಳಿ. ಅದು ಸುಳ್ಳಲ್ಲ. ನಾವು ಒಂದು ಹಾನೆಸ್ಟ್ ಆಗಿ ಯಾವ ಕೆಲಸ ಮಾಡಿದ್ರು, ನಾವು ಸಿನ್ಸಿಯರ್ ಆಗಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು, ದಟ್ ವಿಲ್ ನೆವರ್ ಬಿ ಅನ್ನೋಟಿಸ್. ಯಾವತ್ತಾದ್ರೂ ಒಂದು ಅದಕ್ಕೆ ಸಿಗಬೇಕಾದಂಥ ಕ್ರೆಡಿಟ್ ಸಿಕ್ಕೇ ಸಿಗ್ತದೆ. ಹಾಗೆಂತೇಳಿ ನಮ್ಮ ಜನರು ಏನು ಮಾಡ್ತಾರೆ, ಕೆಲವು ಸಲ ಅಂದರೆ ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಬ್ರಿಟಿಷರು ಭಾರತಕ್ಕೆ ಬಂದ ಟೈಮಲ್ಲಿ ಡೆಲ್ಲಿ ಹತ್ರ ಒಂದು ಕಡೆ ತುಂಬ ನಾಗರಹಾವಲ್ಲಿತ್ತಂತೆ, ಕೋಬ್ರಾಸ್. ಸೊ ದೇ ವಾಂಟೆಡ್ ಟು ಕಿಲ್ ಆಲ್ ದೀಸ್ ಕೋಬ್ರಾಸ್. ಬಟ್ ಏನು, ಈ ಕೋಬ್ರಾಗಳನ್ನೆಲ್ಲ ಕೊಲ್ಲುವುದು ಹೇಗೆ ಅಂತೇಳಿ ಗೊತ್ತಾಗಲಿಲ್ಲ. ಅದಕ್ಕೊಂದವರು ಒಂದು ರೂಲೇ ಮಾಡಿಬಿಟ್ರಂತೆ, ಯಾರು ಕೋಬ್ರವನ್ನು ತಂದು ಕೊಡ್ತಾರೋ ಅವರಿಗೆ ಇಷ್ಟು ಪ್ರೈಸ್ ಮನಿ ಕೊಡ್ತೇವೆ ಅಂತೇಳಿ. ಅವರೇನು ಆಲೋಚನೆ ಮಾಡಿದ್ರು ಅಂತ ಹೇಳಿದರೆ, ಹೀಗೆ ನಾವು ಈ ಒಂದು ಆಫರನ್ನು ಕೊಟ್ಟರೆ ತುಂಬ ಜನ ಇದ್ದ ಹಾವುಗಳನ್ನೆಲ್ಲ ಕೊಂದು ಇಲ್ಲಿ ಬಂದು ತರ್ತಾರೆ. ಆಗ ಈ ಒಂದು ಏರಿಯಾದಲ್ಲಿ ಹಾವುಗಳ ಸಂಖ್ಯೆ ಕಡಿಮೆ ಆಗ್ತದೆ, ಜನರಿಗೆ ತೊಂದರೆ ಕಡಿಮೆ ಆಗ್ತದೆ ಅಂತ ಒಂದು ಇದನ್ನು ಆಂಟಿಸಿಪೇಟ್ ಮಾಡಿಕೊಂಡು ಇದನ್ನು ಹೇಳಿದರು. ನೀವು ನೋಡಿರ್ಬೋದು, ಕೆಲವರಿಗೆಲ್ಲ ಗೊತ್ತಿರ್ಬೋದು, ಇದು ಕೋಬ್ರಾ ಎಕಾನಮಿಕ್ಸ್ ಅಂತೇಳಿ ಇಕಾನಮಿಕ್ಸಲ್ಲಿ ಭಾರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗಿದೆ. ಹಾಗೆ ಅವರು ಹೇಳಿದರು, ಪ್ರತಿದಿನ ಜನ ಸಾಲುಗಟ್ಟಿಕೊಂಡು ಬಂದು ಈ ಕೋಬ್ರಾವನ್ನು ಕೊಂದು ಕೊಟ್ಟು ಆ ಹಣವನ್ನು ತಗೊಂಡು ಹೋಗ್ತಾಯಿದ್ರು. ಬಟ್ ದಿನೇ ದಿನೇ ಹೋಗುವಾಗ ಈ ಕೋಬ್ರಾಗಳ ಹೆಣ ತರುವುದು ಜಾಸ್ತಿ ಆಗ್ತಿತ್ತು, ಅಂದರೆ ಸತ್ತ ಕೋಬ್ರಾಗಳನ್ನು ತರುವುದು ಜಾಸ್ತಿ ಆಗ್ತಿತ್ತು. ಜನ ಏನು ಮಾಡಿದ್ರಂದರೆ, ಕೋಬ್ರಾಗಳನ್ನು ಸಾಕಿ ಅದನ್ನು ಮೊಟ್ಟೆ ಇಡುವ ಹಾಗೆ ಮಾಡಿ ಅದನ್ನು ಹ್ಯಾಚ್ ಮಾಡಿಸಿ ಈ ಕೋಬ್ರಾಗಳನ್ನು ತಂದು ಕೊಡ್ತಿದ್ರಂತೆ. ನೋಡಿ, ಇಲ್ಲಿ ಉದ್ದೇಶ ಏನಿತ್ತು, ಒಳ್ಳೆಯದೇ ಉದ್ದೇಶ, ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂತೇಳಿ. ಜನರ ಉದ್ದೇಶ ಏನಿತ್ತು, ಅವರ ಉದ್ದೇಶವೂ ಒಳ್ಳೆಯದೇ ಉದ್ದೇಶ. ನೀವು ಎರಡು ಉದ್ದೇಶವನ್ನು ಒಟ್ಟಿಗೆ ತಗೊಂಡು ನೋಡಿದಾಗ ನಿಮ್ಗೆ ಕಾಣ್ತದೆ, ಏನು ಮಾಡಲಿಕ್ಕೆ ಹೊರಟಿದ್ದಾರೋ ಅಲ್ಲಿ ರೀಚ್ ಆಗಲಿಲ್ಲ. ಅವರು ಕೂಡ ಅವರ ಏನೋ ಒಂದು ಹೊಟ್ಟೆಪಾಡಿಗಾಗಿ, ಹಣ ಗಳಿಸಲಿಕ್ಕಾಗಿ ಏನೇನೋ ಮಾಡ್ತಾರೆ. ಇಂಥ ವಿಷಯ ಈಗಲೂ ನಮ್ಮ ಸಮಾಜದಲ್ಲಿ ನಡೀತಾ ಇರ್ತದೆ. ನೀವು ಯಾವುದೇ ಒಂದು ಕೆಲಸ ಮಾಡುವಾಗ, ಯಾವುದೇ ಒಂದು ಪ್ರೋಗ್ರಾಮನ್ನು ಪ್ಲ್ಯಾನ್ ಮಾಡುವಾಗ ಒಳ್ಳೆ ಉದ್ದೇಶಕ್ಕಾಗಿ ಮಾಡ್ತೀರಿ. ಬಟ್ ಎಂಡ್ ಅಪ್ ಇದೆ, ಇಟ್ ಈಸ್ ಟೇಕನ್ ಇನ್ ಟು it is taken differently and people are using it for their benefits. In a way, it is not helping the society to be better. ಈ ಥರದ ಪರಿಸ್ಥಿತಿಯಲ್ಲಿರುವಾಗ ನಮ್ಗೆ ಅನಿಸ್ತದೆ, ನಾವು ಏನು ಮಾಡಬೇಕು ಅಂತಿಲ್ಲ. ನೀವು ನಮ್ಮನ್ನು ಯಾವುದಕ್ಕೆ ಜನ ನೇಮಿಸಿದ್ದಾರೋ ಆ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡಿದರೆ ಸಾಕು. ನೀವು ಸರ್ಕಾರಿ ಉದ್ಯೋಗಿ ಆಗಿರಲಿ, ಖಾಸಗಿಯಲ್ಲಿ ಇರಲಿ, ಅಥವಾ ಯು ಮೇ ಬಿ ಹ್ಯಾವಿಂಗ್ ಯುವರ್ ಓನ್ ಇಂಡಸ್ಟ್ರಿ ಆರ್ ಯುವರ್ ಓನ್ ಆಫೀಸ್, ಯು ಡೂ ವಾಟ್ ಯು ಆರ್ ಸಪೋಸ್ ಟು ಡೂ. ಮತ್ತೊಬ್ಬರಿಗೆ ತೊಂದರೆ ಆಗದಾಗೆ ನೀವು ಏನು ಬೇಕಾದರೂ ಮಾಡಿ. ಯಾಕಂದರೆ ಕೆಲವು ಸಲ ನಾವು ಈ ಮ್ಯಾಗಝೀನ್ಸಲ್ಲೆಲ್ಲ ನೋಡುವಾಗ ಹೇಳ್ತಾರೆ, ದೆರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಸ್ ಬಿಟ್ವೀನ್ ರಿಲಿಜಿಯನ್ಸ್ ಅಂತ. ಅದು ಅಂತ ನಾವು ಕಂಪೇರ್ ಯಾಕೆ ಮಾಡಬೇಕು? ಡಿಫರೆನ್ಸ್ ಬರೋದು ಯಾವಾಗ? ನೀವು ಕಂಪೇರ್ ಮಾಡಿದಾಗ. ನೀವು ಯಾಕೆ ಕಂಪೇರ್ ಮಾಡಬೇಕು? ಇಫ್ ಯು ಆರ್ ಫಾಲೋಯಿಂಗ್ ಒನ್ ರಿಲಿಜನ್, ಫಾಲೋ ಇಟ್. ಯು ಆರ್ ಫಾಲೋಯಿಂಗ್ ವಾಟ್ ಯು ಆರ್ ಟ್ರೀಟಿಂಗ್ ಇಟ್ ಆಸ್ ಗುಡ್. ನಿಮಗೆ ಚೆನ್ನಾಗಿ ಕಾಣೋದನ್ನು ಫಾಲೋ ಮಾಡಿ. ಆದರೆ ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಕಂಪ್ಯಾರಿಸನ್ ಅದು ಖಾಲಿ ಧರ್ಮದಲ್ಲಿ ಮಾತ್ರ ಅಲ್ಲ, ಜಾತಿಯಲ್ಲಿ ಮಾತ್ರ ಅಲ್ಲ. ನಾವು ಮಗು ಸಣ್ಣಂತಿರುವಾಗಲೇ ಸ್ಟಾರ್ಟ್ ಮಾಡ್ತೇವೆ. ಮಗುವಿಗೆ ನಾವು ಒಳ್ಳೆಯ ಬುದ್ಧಿ ಕಲಿಸಬೇಕು, ಒಳ್ಳೆಯಾದ ಸಂಸ್ಕಾರ ಕೊಡಬೇಕು ಅಂತ ನಮ್ಗೆ ಎಲ್ಲರೂ ಹೇಳ್ತಾರೆ. ನಾವು ಈಗಲೂ ಹೇಳ್ತೇವೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಲಂಚ ಜಾಸ್ತಿ ಆಗಿದೆ ಅಂತೇಳಿ. ನಾವೇ ಅದನ್ನು ಮಕ್ಕಳಿಗೆ ಕಲಿಸ್ತೇವೆ. ನೀವು ನೋಡಿರ್ಬೋದು, ಮನೆಯಲ್ಲಿ ಸಣ್ಣ ಮಗುವಿಗೆ ಬುಕ್ ಒಂದು ಆ ಕಡೆ ಇಡಪ್ಪ, ನೀವೊಂದು ಚಾಕ್ಲೇಟ್ ಕೊಡ್ತೀನಿ ಅಂತೇಳಿ ನಾವು ಅಲ್ಲೇ ಲಂಚ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ದಿಸ್ ಗ್ರೋಸ್. ಆ ಚಾಕ್ಲೇಟ್ ಹೋಗಿ ಹಣ ಆಗ್ತದೆ, ಈಗ ನಿಮಗೆ ಕಾಣೋದಿಲ್ಲ ಅದರ ಫಾಲೋಔಟ್ಸ್. ನಾವು ಮತ್ತೊಬ್ಬರು ಸರಿಯಾಗಿರಬೇಕು ಅಂತ ನಾವು ಆಲೋಚನೆ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ಅವರದೇ ಆದ ವೀಕ್ನೆಸ್ ಇರ್ತದೆ, ಅವರದೇ ಆದ ಶಾರ್ಟ್ ಕಮಿಂಗ್ಸ್ ಇರ್ತದೆ. ಅನ್ಫಾರ್ಚುನೇಟ್ಲಿ ಅದು ಅವರಿಗೆ ಕಾಣುವುದಿಲ್ಲ, ಮತ್ತೊಬ್ಬರಿಗೆ ಕಾಣ್ತದೆ. ಸೊ ಪ್ರತಿಯೊಬ್ಬ ಮನುಷ್ಯನೂ ಇನ್ನೊಬ್ಬ ಸರಿ ಇಲ್ಲ ಅಂತ ಹೇಳ್ತಾನೆ ವಿನಃ ನಾನು ಸರಿ ಇಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ನಾನು ಸರಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನಮ್ಮನ್ನು ನಾವು ಸರಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಾನು ನೀವೆಲ್ಲ ಆಲೋಚನೆ ಮಾಡಿರೋ ಬಂದು ಈ ಕ್ರಿಸ್ಮಸ್ ಆಚರಣೆ ಟೈಮಲ್ಲಿ ಈ ಥರ ಒಂದು ಫಿಲಾಸಫಿಕಲ್ ಮಾತಾಡ್ತಾನೆ ಅಂತೇಳಿ. ಆ್ಯಕ್ಚುಲಿ ಇಂಥ ಸ್ಟೇಜೇ ಅದಕ್ಕೆ ಉದಾಹರಣೆ ಆಗಬೇಕು. ಯಾಕಂದರೆ ಇಂಥ ಹಬ್ಬಗಳನ್ನು ಆಚರಿಸುವಾಗ ಜನರಿಗೆ ಈ ಹಬ್ಬದ ಹಿಂದಿನ ಮಹತ್ವ ತಿಳಿಸುವ ಟೈಮಲ್ಲಿ ಕೂಡ
ಸಮಾಜದಲ್ಲಿ ಹೇಗೆ ಬದುಕಬೇಕು, ಮತ್ತೊಬ್ಬರಿಗೆ ತೊಂದರೆ ಆಗದಾಗೆ ನಾವು ಹೇಗೆ ಇರಬೇಕು, ನಿಮ್ಮ ಬಿಲೀಫು ನಿಮಗೆ ಸರಿ ಕಾಣೋ ಬಿಲೀಫು ಏನಿದ್ರು ಮಾಡಿ, ಆದರೆ ಮಾಡುವಾಗ ಮತ್ತೊಬ್ಬರಿಗೆ ತೊಂದರೆ ಆಗದಾಗೆ ಮಾಡಿದರೆ ಇದಕ್ಕಿಂತ ದೊಡ್ಡ ದೇಶ ಸೇವೆ ಮತ್ತು ಯಾವುದೂ ಇಲ್ಲ, ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ಮತ್ತು ಯಾವುದೂ ಇಲ್ಲ ಅಂತ ನಾನು ಹೇಳ್ತಾ, ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಂಥ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ಎಲ್ಲ ಡೈರೆಕ್ಟ್ರಿಗೆ ಮತ್ತು ಎಲ್ಲ ಕನ್ಸರ್ನ್ಡ್ ಆಫೀಸರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ, ನಿಮಗೆಲ್ಲರಿಗೂ ಮೆರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ 2026. ಥ್ಯಾಂಕ್ ಯು ವೆರಿ ಮಚ್. His leadership not only strengthens our mission, but also fills our institution with hope, unity, and the true spirit of Christmas. I now invite our beloved director, Reverend Father Faustine Lucas Lobo, to deliver the present. Esteemed guest of the program, Dr. Ganesh Sandhu, the administrators of different units of Father Muller's charitable institutions, the dean, vice dean, principals, MIs, DMS, all the faculty members, the students, and our dear guests today. First and foremost, I wish all of you a warm, happy Christmas and a fruitful New Year. Christmas is all about the letter C. Christmas is all about the letter C. Christmas starts with C. And all about Christmas is C. Crib is C. Candle is C. Cards are C. Carols are C. Cakes C. Cookies C. Crackers C. Candies C. All about Christmas starts with C. But all these C's have meaning if there is Christ. And if there is Christ who cares, two more C's. Christ is C and Christ who cares is C. I saw a video last week. A little boy of 5 or 6 years of age, barefoot, his trousers and banyan torn, and was staring at the showroom of a footwear shop. ಪಾದರಕ್ಷೆಗಳ ಅಂಗಡಿಯ ಎದುರಿಗೆ ಅಲ್ಲಿದ್ದ ಆ ಪಾದರಕ್ಷೆಗಳ ಏನು ಪ್ರದರ್ಶನ ಮಾಡಿತ್ತು ಅದನ್ನು ದುರುಗುಟ್ಟಿ ನೋಡ್ತಾ ಇರುವಾಗ ಅದೇ ಸ್ಥಳಕ್ಕೆ ಒಬ್ಬರು ಮಹಿಳೆ ಕಾರ್ನಲ್ಲಿ ಬರ್ತಾರೆ. ಕಾರ್ನಲ್ಲಿ ಬಂದು ಅವರು ಕಾರ್ ನಿಲ್ಲಿಸ್ತಾರೆ. ಕಾರ್ನಿಂದ ಇಳಿಯುವಾಗ ಈ ಹುಡುಗನನ್ನು ನೋಡ್ತಾರೆ. ಹುಡುಗ ಬೇರೆ ಎಲ್ಲಿಯೂ ನೋಡೋದಿಲ್ಲ. ಅವನ ಚಿತ್ತ ಈ ಪಾದರಕ್ಷೆಗಳ ಪ್ರದರ್ಶನದ ಮೇಲಿದೆ. ನೋಡ್ತಾ ಇದ್ದಾನೆ, ಬಹಳ ವ್ಯಥೆಯಲ್ಲಿದ್ದಾನೆ. ಆಗ ಈ ಮಹಿಳೆಗೆ ವಿಚಿತ್ರ ಕಂಡಿತು. ಮಹಿಳೆ ಮಗುವಿನ ಹತ್ತಿರ ಹೋಗಿ, ಯಾಕೆ ಏನು ನೋಡ್ತಾ ಇದ್ದಿ? ಅವನು ಮಾತಾಡಿಲ್ಲ. ಮತ್ತೆ ಕೇಳಿದ್ರು, ಹೇಳು, ಏನು ಬೇಕು ನಿನಗೆ? ಹೇಳಿಲ್ಲ. ಮಹಿಳೆಗೆ ಅರ್ಥ ಆಯಿತು. ಹುಡುಗರನ್ನು ಕೈ ಹಿಡಿದು ಒಳಗೆ ಕೊಂಡೊಯ್ದಳು. ಮತ್ತೆ ಅಲ್ಲಿ ಒಳಗೆ ಹೋಗಿ ಅಂಗಡಿ ಮಾಲೀಕರಲ್ಲಿ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದರು. ಹುಡುಗನನ್ನು ವಾಶ್ರೂಮ್ಗೆ ತಗೊಂಡು ಹೋಗಿ ಅಲ್ಲಿ ಆತನ ಕಾಲು ತೊಳೆದರು. ನಂತರ ಒರೆಸಲಿಕ್ಕೆ ಬಟ್ಟೆ ಕೊಡಿ ಅಂತ ಕೇಳಿದರು. ಆ ಹುಡುಗನ ಕಾಲನ್ನು ಒರೆಸಿದ್ರು. ಹುಡುಗನನ್ನು ಕರೆದುಕೊಂಡು ಬಂದು
ಪಾದರಕ್ಷೆಗಳ ಅಂಗಡಿಯಲ್ಲಿ ಇರುವ ಪಾದರಕ್ಷೆಗಳನ್ನು ತೋರಿಸಿದರು. ಇಲ್ಲಿ ಇಷ್ಟೆಲ್ಲ ಪಾದರಕ್ಷೆಗಳಿವೆ, ಇವಲ್ಲಿ ನಿನಗೆ ಯಾವುದು ಬೇಕು? ಅವನು ಮುಜುಗರ ಪಟ್ಟ, ಧೈರ್ಯ ಮಾಡಲಿಲ್ಲ, ಆದರೂ ಒತ್ತಾಯಿಸಿದರು. ಕೊನೆಗೆ ಒಂದು ಜೊತೆ ಪಾದರಕ್ಷೆ ತೋರಿಸಿದ. ಅದನ್ನು ಈ ಮಹಿಳೆ ಪಡೆದು ಆ ಮಗುವಿಗೆ ಕೊಟ್ಟು, ಮಗುವಿನ ಮುಖದಲ್ಲಿ ಆ ಮಂದಹಾಸ, ಆ ಹಸನ್ಮುಖ ನೋಡಿ ಆಕೆಗೆ ಉಲ್ಲಾಸವಾಯಿತು, ಧನ್ಯ ಅಂತ ಅಂದ್ಕೊಂಡ್ರು. ದಿಸ್ ಇಸ್ ವಾಟ್ ಈಸ್ ಕ್ರಿಸ್ಮಸ್ and this is the message of Christmas. Christmas is for caring others. If you really feel the difficulties of others, then you are moved to do something. That is all is Christmas. That is the message of Jesus. ಯೇಸು ಹೇಳಿದ ಮಾತು, ನಿನ್ನ ನೆರೆಯವನ ಪ್ರೀತಿಸು. ಪ್ರೀತಿಯ ಬಗ್ಗೆ ಮಾತ್ರ ಅವರು ಹೇಳ್ತಾ ಇದ್ದಾರೆ. ಪ್ರೀತಿಯ ಬಗ್ಗೆ ಹೇಳ್ತಾ ಇರುವಾಗ ಅವರು ಹೇಳೋದು, ನಿನ್ನ ನೆರೆಯವನ ಪ್ರೀತಿಸು. ನಿನ್ನ ಪ್ರೀತಿಯ ಬಗ್ಗೆ ಚಿಂತೆ ಬೇಡ, ನಿನ್ನ ನೆರೆಯವನ ಪ್ರೀತಿಸು. ನೆರೆಯವನು ಅಂತ ಹೇಳಿದ್ರೆ ಯೇಸುವಿಗೆ ಪಕ್ಕದ ಮನೆಯವನಲ್ಲ. ನೆರೆಯವನು ಅಂತ ಹೇಳುವ ಆ ಪದದ ಅರ್ಥ ಯೇಸುವಿಗೆ ಕಷ್ಟದಲ್ಲಿರುವ ವ್ಯಕ್ತಿ. ನಿನ್ನ ನೆರೆಯವನ ಪ್ರೀತಿಸು ಅಂತ ಹೇಳುವಾಗ ನಿನಗೆ ಯಾವ ಕಷ್ಟದಲ್ಲಿರುವ ವ್ಯಕ್ತಿ ಕಾಣ್ತಾನೆ ಅಂತಹ ವ್ಯಕ್ತಿಯನ್ನು ಪ್ರೀತಿಸು. ಕಷ್ಟದಲ್ಲಿರುವ ವ್ಯಕ್ತಿಯನ್ನು ಪ್ರೀತಿಸುವುದು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಬಗ್ಗೆ ನಿನಗೆ ಕನಿಕರ ಇರಲಿ, ಕಾಳಜಿ ಇರಲಿ. ಈ ಕನಿಕರ ಕಾಳಜಿಯಿಂದ ಆ ವ್ಯಕ್ತಿಗೆ ಆತನ ಕಷ್ಟವನ್ನು ಪರಿಹರಿಸಲು ಏನು ಮಾಡಬಹುದು ಅದನ್ನು ಮಾಡಲು ಮುಂದಾಗು. ನಿನ್ನ ನೆರೆಯವನು ಪ್ರೀತಿಸು. ಆ ವ್ಯಕ್ತಿಯ ಕಷ್ಟವನ್ನು ಯಾವಾಗ ನಾವು ಕಡಿಮೆ ಮಾಡಲು ಪ್ರಯತ್ನಿಸ್ತೇವೆ ಆಗ ನಿಜವಾದ ಪ್ರೀತಿಯನ್ನು ನಾವು ತೋರಿಸ್ತೇವೆ ಅಂತ ಹೇಳಿ ಯೇಸು ಹೇಳುತ್ತಾರೆ. ನಾವು ಹಲವಾರು ಬಾರಿ ಕೇಳಿದ ನಾನು ನೋಡಿ, ತನಗಾಗಿ ಬಾಳುವುದು ಬಾಳಲ್ಲ, ತನಗಾಗಿಯೇ ಬಾಳುದಂತಿದ್ರೆ ಆ ಬಾಳನ್ನು ಬಾಳು ಅಂತ ಹೇಳಲ್ಲ. ತನಗಾಗಿ ಬಾಳಿದ ವ್ಯಕ್ತಿ ನಿಜವಾಗಿ ನೋಡಿದ್ರೆ ಈ ಸಮಾಜದಲ್ಲಿ ಆತನ ನೆನಪು ಯಾರೂ ಇಡೋದಿಲ್ಲ. ನಿನ್ನನ್ನು ಯಾರಾದರೂ ಸ್ಮರಿಸಬೇಕು ಅಂತ ಇದ್ರೆ ನೀನು ಇತರರಿಗಾಗಿ ಜೀವಿಸು, ಸಮಾಜಕ್ಕಾಗಿ ಜೀವಿಸು. ಇತರರಿಗಾಗಿ ಜೀವಿಸುವಾಗ ಈ ಇತರರು ಯಾರು? ಈ ನೆರೆಯವನು ಯಾರು? ನೆರೆಯವನು ಯಾರು ಅಂತ ಕೇಳಲಿಕ್ಕಿಲ್ಲ. ಅವನು ನನ್ನ ಧರ್ಮದವನೋ ಅವನ ಧರ್ಮದವನು ಕೇಳಲಿಕ್ಕಿಲ್ಲ. ನನ್ನ ಜಾತಿಯವನೋ ಅವನ ಜಾತಿಯವನು ಕೇಳಲಿಕ್ಕಿಲ್ಲ. ನನ್ನ ಪ್ರದೇಶದವನೋ ಇತರ ಪ್ರದೇಶದವನೋ, ನನ್ನ ಗುಂಪಿನವನೋ ಇತರರ ಗುಂಪಿನವನೋ ಕೇಳಲಿಕ್ಕಿಲ್ಲ. ಬದಲಿಗೆ ಯಾವ ವ್ಯಕ್ತಿಯು ನನ್ನ ಮುಂದೆ ಕಷ್ಟದಲ್ಲಿ ಇದ್ದಾನೆ ಅಂತಿದ್ರೆ ಆ ವ್ಯಕ್ತಿಯ ಜೀವನಕ್ಕೆ ಸಾಂತ್ವನ ಸಂತೈಸುವ ಆ ಜವಾಬ್ದಾರಿ ನನ್ನದು ಅಂತ ಹೇಳಿ ಇಂದು ಯೇಸು ಕ್ರಿಸ್ತರು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಮಗೆ ನೀಡುವ ಸಂದೇಶ, ಕ್ರೈಸ್ಟ್ ಕೇರ್ಸ್. ಯೇಸು ಇದನ್ನು ತನ್ನ ಜೀವನದಲ್ಲಿ ಮಾಡಿ ತೋರಿಸಿದರು. ಯೇಸು ದೇವರ ಪುತ್ರ, ದೇವಾದಿ ದೇವರಲ್ಲಿ ದೇವನಾಗಿರುವವನು ಭೂಲೋಕಕ್ಕೆ ಬಂದ, ಭೂಲೋಕದಲ್ಲಿ ಮನುಷ್ಯನಾಗಿ ಕೊನೆಯ ಮನುಷ್ಯನಾದ, ಬಡತನದ ಕುಟುಂಬದಲ್ಲಿ ಜನಿಸಿದ, ಅಲ್ಲಿ ಕಷ್ಟಪಟ್ಟು ಬೆಳೆದ ಯೇಸು ಆ ಕಷ್ಟಪಡುವ ಜನರ ಬಗ್ಗೆ ವಿಶೇಷ ಕಾಳಜಿ ಹೊಂದಿ ಅವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭ ಅದರ ಜೀವನ ಅವರು ನಡೆಸಿದರು, ಮುಡುಪಾಗಿದ್ದರು. ಕೊನೆಯದಾಗಿ ನಾವು ನೋಡುತ್ತೇವೆ, ಇತರರಿಗಾಗಿ, ಇತರರ ಪ್ರೀತಿಗಾಗಿ ಈ ಭೂಲೋಕಕ್ಕೆ ಬಂದ ಯೇಸು ತನ್ನ ಜೀವವನ್ನೇ ಇತರರಿಗೆ ನೀಡುವಷ್ಟು ನಮ್ಮನ್ನು ಪ್ರೀತಿಸಿದರು. ಇತರರನ್ನು ಒಳ್ಳೆಯದಾಗಬೇಕು ಅಂತ ಹೇಳುವ ಆ ಒಂದೇ ಧ್ಯೇಯ ಆತನಲ್ಲಿ ಇತ್ತು, ಆ ಧೋರಣೆ ಇತ್ತು. ಅದರಿಂದಾಗಿ ಇತರರ ಒಳಿತಿಗಾಗಿ ಏನು ಮಾಡಲು ಸಾಧ್ಯ ಅದನ್ನು ಮಾಡಲಿಕ್ಕೆ ಅವರು ಮುಂದಾದರು. ಅಂತಹ ವಿಶೇಷ ರೀತಿಯ ಪ್ರೀತಿಯನ್ನು ಯೇಸು ಭೂಲೋಕದಲ್ಲಿ ತೋರಿಸುತ್ತಾರೆ. ಮನುಷ್ಯರು ಪಾಪದಿಂದ ದೇವರಿಂದ ದೂರ ಹೋಗಿದ್ದರು. ಪಾಪದ ಕೂಪದಲ್ಲಿದ್ದಾಗ ಮತ್ತೆ ಎದ್ದೇಳುವ ಆ ಶಕ್ತಿ ಆತನಲ್ಲಿ ಇರಲಿಲ್ಲ. ಪಾಪದ ಕೂಪದಿಂದ ಮತ್ತೆ ಜನರನ್ನು ದೇವರಡಿಗೆ ತರುವ ಆ ಒಂದು ಸೇವೆಯನ್ನು ಮಾಡಲು ಯೇಸು ತನ್ನ ಜೀವವನ್ನು ತೆರೆಯುತ್ತಾರೆ ಮತ್ತು ಎಲ್ಲರಿಗೆ ಜೀವ ಸಿಗುವಂತೆ ಮಾಡುತ್ತಾರೆ. ಇಂತಹ ಯೇಸುವಿನ ಸ್ಮರಣೆ ಇಂದು ಕ್ರಿಸ್ಮಸ್ ದಿನದಂದು ನಾವು ಮಾಡುತ್ತಾ ಇರುವಾಗ ನಮಗೆ ಇದೇ ಮಾತು, we should be persons who care for others, and if we care for others then we establish peace.
And this peace is possible only when we have truth, justice, and love. Truth, justice, and love. If we have, because of this truth, justice, and love, we have to generously give what we have to the others. If we say that we are loving someone, we cannot simply say, I love you, but also we have to come out and say, all what is mine is for you. And we have to be generous, and that is true love. That is the love that Jesus is inviting us to. ನಮ್ಮ ಅತಿಥಿಗಳು ಹೇಳಿದರು, ಇವತ್ತು ಈ ಭೂಲೋಕ, ಈ ಜಗತ್ತು ಈ ರೀತಿಯ ಒಂದು ಧೋರಣೆಯನ್ನು ಇಟ್ಟುಕೊಂಡಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಾನು ನನಗಾಗಿ ಅಂತ ಹೇಳುವ ಆ ಒಂದು ಮನೋಭಾವ ಹೆಚ್ಚಾಗ್ತಾ ಇದೆ. ನಾನು ನನಗಾಗಿ ಏನು ಅತ್ಯುತ್ತಮವಿದೆ ಅದು ನನಗೆ ಸಿಗಬೇಕು. ಕನ್ಸ್ಯೂಮರಿಸ್ಟಿಕ್ ಆಟಿಟ್ಯೂಡ್, ಇಂಡಿವಿಜುವಲಿಸ್ಟಿಕ್ ಆಟಿಟ್ಯೂಡ್. ನಾನು ವೈಯಕ್ತಿಕವಾಗಿ ನನಗೆ ಸುಖವಾಗಿ ಜೀವಿಸುವ ಒಂದು ವಾತಾವರಣ ಇರಬೇಕು, ಉಳಿದವರ ಬಗ್ಗೆ ನನಗೆ ಚಿಂತೆ ಇಲ್ಲ ಅಂತ ಹೇಳುವ ಈ ಮನೋಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ನಮ್ಮ ಎಲ್ಲ ಜಾಹೀರಾತುಗಳನ್ನು ನಾವು ನೋಡಿದ್ರೆ, ಆ ಜಾಹೀರಾತುಗಳು ಹೇಳುವುದು, ನಿನಗೆ ಅತ್ಯುತ್ತಮವಾಗಿದ್ದು ಬೇಕು, ನಮ್ಮಲ್ಲಿದೆ, ಆ ಅತ್ಯುತ್ತಮವಾದನ್ನು ನೀನು ಆರಿಸು, ಅದನ್ನು ನಿನ್ನದಾಗಿಸು, ನಿನ್ನ ಜೀವನ ಸುಖ ಸಂತೃಪ್ತಿಯಲ್ಲಿ ಇರಲು ಸಾಧ್ಯ. ಆದರೆ ಇವತ್ತು ಬೇಕಾದದ್ದು ಈ ಜಗತ್ತು ನಮಗೆ ಕಲಿಸುವ ಆ ಧ್ಯೇಯವಲ್ಲ, ಬದಲಾಗಿ ನಾವು ಇತರರಿಗಾಗಿ ಜೀವಿಸಲು ಹೇಗೆ ಮನಸ್ಸು ಮಾಡುತ್ತೇವೆ ಅದು ಬೇಕು. ಇತರರಿಗಾಗಿ ನಾವು ಜೀವಿಸಬೇಕಂದಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಚೇಂಜ್ ಫ್ರಮ್ ವಿದಿನ್. ನಮ್ಮ ಒಳಗೆ ಬದಲಾವಣೆ ಬರಬೇಕು ಮತ್ತು ನಾವು ಹೊರಗಡೆ ಕೂಡ ಬದಲಾವಣೆ ತರಬೇಕು. ನಮ್ಮ ಒಳಗೆ ಬದಲಾವಣೆ ನಾವು ನೋಡಬಹುದು. ನಮ್ಮಲ್ಲಿ ಒಂದು ಕೂಲ್ ಮೈಂಡ್ ಇರಬೇಕು. ನಾವು ಚಿಂತೆಯಲ್ಲಿ, ನಾವು ದುಃಖದಲ್ಲಿ, ಕಷ್ಟದಲ್ಲಿ ನೆಮ್ಮದಿ ಇಲ್ಲದೆ ಇರುವುದು, ಅದನ್ನು ತಪ್ಪಿಸಬೇಕು. ಆಗ ಮಾತ್ರ ನಾವು ಇತರರಿಗೆ ಕೂಡ ನೆಮ್ಮದಿ ಕೊಡಲು ಸಾಧ್ಯ. ನಮ್ಮ ಜೀವನದಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸಾಕು ಎಂಬುವ ಮನೋಭಾವ ಬರಬೇಕು. There should be moderation. I should always work for what I need. Whatever more than I need, if it is there, it is for others. That's why Gandhi said, the wealth that you have is not yours. You are only a custodian of the wealth that is given to you. As much as your need is yours, the rest is of others. Give it to them. ನಾವು ಹೇಳಬಹುದು, ನಮ್ಮ ಆಸ್ತಿ ಭಯಂಕರ ಇದೆ, ಅದೆಲ್ಲವೂ ನನ್ನದು ಅಂತ ಹೇಳಿದಾಗ, ದೇವರು ನಮಗೆ ಈ ಆಸ್ತಿಯನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಕೈಯಲ್ಲಿ ಕೊಟ್ಟಾಗ ನಮ್ಮ ಜವಾಬ್ದಾರಿ ಇಷ್ಟೇ, ಆ ಆಸ್ತಿಯನ್ನು ರಕ್ಷಿಸುವುದು ಮಾತ್ರ, ಅದನ್ನು ಕಾಪಾಡುವುದು, ಕಾಯ್ದುಕೊಳ್ಳುವುದು ಮಾತ್ರ ನಮ್ಮ ಜವಾಬ್ದಾರಿ. ಆ ಆಸ್ತಿ ಎಷ್ಟು ನನಗೆ ಬೇಕು ಅಷ್ಟು ಮಾತ್ರ ನನ್ನದು. ಅದಕ್ಕಿಂತ ಜಾಸ್ತಿ ಏನಾದರೂ ನನ್ನಲ್ಲಿ ಇದ್ರೆ ಅದು ಇತರರದ್ದು. ಅದಕ್ಕಾಗಿ ನಾನು ಆ ಜಾಸ್ತಿ ಇದ್ದ ಆಸ್ತಿಯನ್ನು ಇತರರಿಗೆ ಕೊಡುವಷ್ಟು ಮನಸ್ಸು ನನ್ನಲ್ಲಿ ಇರಬೇಕು. ಆಗ ಮಾತ್ರ ನಾವು ನಿಜವಾಗಿಯೂ ಈ ಸಮಾಜದಲ್ಲಿ ಜೀವಿಸಲು ಸಾಧ್ಯ. ನನಗೆ ಬೇಕಾದಷ್ಟು ನನ್ನಲ್ಲಿ, ಅದಕ್ಕಿಂತ ಹೆಚ್ಚು ಇತರರಿಗೆ ಅಂತ ಹೇಳುವ ಆ ಮನೋಭಾವ ಇವತ್ತು ಇದೆಯಾ? ನಮಗೆ ಎಷ್ಟು ಸಿಕ್ಕಿದರೂ ಸಾಕು, ನಂದು ಮನೆ ಎಷ್ಟು ದೊಡ್ಡದಿದ್ರು ಸಾಕ, ನನ್ನ ಜಾಗ ಆಸ್ತಿ ಎಷ್ಟು ದೊಡ್ಡದಿದ್ರು ಸಾಕ, ನನ್ನಲ್ಲಿ ಒಂದು ಅತ್ಯುತ್ತಮ ಮೊಬೈಲ್ ಇದ್ರೆ ಸಾಕ, ಇನ್ನೊಬ್ಬರಲ್ಲಿ ಅದಕ್ಕಿಂತ ಉತ್ತಮ ಇದ್ರೆ ಅದು ನನಗೆ ಬೇಕು. ನನ್ನಲ್ಲಿ ಇರುವುದು ಅತ್ಯುತ್ತಮವಾಗಿರ್ಬೇಕು, ಉಳಿದವರಲ್ಲಿ ಅಂಥದ್ದು ಇರಬಾರದು ಎಂಬ ಮನೋಭಾವ ಇರುವ ಈ ಸಮಾಜದಲ್ಲಿ ಎಂದು ಯೇಸು ಕಲಿಸುವ ಆ ಒಂದು ಧ್ಯೇಯ, ಉದ್ದೇಶ ಏನಿದೆ, ಇತರರಿಗಾಗಿ ಜೀವಿಸು, ನಿನ್ನ ನೆರೆಯವನ ಪ್ರೀತಿಸಿ ಜೀವಿಸು ಅಂತ ಹೇಳುವುದು ಹೆಚ್ಚು ಸೂಕ್ತ. ಆ ಒಂದು ವಾಕ್ಯವನ್ನು ನಾವು ಇಂದು ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಸ್ವೀಕರಿಸಿ, ನಾವು ನಿಜವಾಗಿಯೂ ಇತರಿಗಾಗಿ ಜೀವಿಸುವಂತ ವ್ಯಕ್ತಿಗಳಾಗಲು ನಮಗೆ ಆ ಭಗವಂತನೇ ಶಕ್ತಿ ಕೊಡಲಿ. ನಮ್ಮಲ್ಲಿ ಭೇದ ಭಾವವನ್ನು ದೂರವಾಗಿಸೋಣ, ಎಲ್ಲರೂ ಸಮಾನರು, ಎಲ್ಲರೂ ಒಳ್ಳೆಯವರು, ಎಲ್ಲರೊಂದಿಗೆ ಜೀವಿಸೋಣ ಅಂತ ಹೇಳುವ ಮನೋಭಾವ ನಮ್ಮಲ್ಲಿ ಬರಲಿ. ಆ ಬಸವಣ್ಣನ ನುಡಿ ಮತ್ತೆ ನನಗೆ ಹೇಳ್ಬೇಕಂತ ಆಸೆ ಆಗ್ತದೆ. ಬಸವಣ್ಣ ಹೇಳ್ತಾರೆ, ಇವನಾರವ ಅಂತ ಹೇಳಿ ಹೇಳ್ಬೇಡ, ಇವನಾರವ ಎಂದೆಣಿಸಿದಿರಯ್ಯ, ನಮ್ಮವ ಎಂದೆಣಿಸಯ್ಯ, ನನ್ನ ಕೂಡಲ ಸಂಗನ ಶರಣಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ.
ಇವನಾರೋ ನಿನ್ನ ಮುಂದೆ ಯಾವ ವ್ಯಕ್ತಿ ಬರ್ತಾನೆ, ಇವನು ಯಾರು, ಇವನು ಯಾವ ಗುಂಪಿನವನು, ಯಾವ ಧರ್ಮದವನು, ಯಾವ ಜಾತಿಯವನು ನಿಮ್ಗೆ ಬೇಡ. ಅದು ಇವನ್ ನಮ್ಮವ ಅಂತ ಹೇಳು. ಯಾರು ಮುಂದೆ ನಿನ್ನ ಮುಂದೆ ಬಂದರೂ ಕೂಡ ಇವನು ನಮ್ಮವನು, ನನ್ನ ಗುಂಪಿನವನು ಅಂತ ಹೇಳು. ಮತ್ತು ಮುಂದಕ್ಕೆ ಅವನು ಹೇಳ್ತಾನೆ, ನನ್ನ ಕೂಡಲ ಸಂಗನ ಶರಣಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ. ನಿನ್ನ ಮುಂದೆ ಇರುವ ಈ ವ್ಯಕ್ತಿ ನಿನ್ನವನು ಮಾತ್ರ ಅಲ್ಲ, ನಿನ್ನ ಮನೆಯಲ್ಲಿ ಮಗನಿದ್ದಾನೆ. ಆ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಕಾಣು. ಅಂತಹ ಮನೋಭಾವ ಇಂದು ಅವಶ್ಯಕ. ನಾವು ಎಲ್ಲ ಜನರಲ್ಲಿ ಸಮಾನತೆ ಮತ್ತು ಎಲ್ಲರೂ ನಾವು ಸಂಬಂಧಿಕರು, ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡುವಂತಹ ಪರಿಸ್ಥಿತಿ ಇರಬೇಕು. ಆಗ ಮಾತ್ರ ನಾವು ಈ ಭೂಲೋಕವನ್ನು ಸ್ವರ್ಗ ಮಾಡಲು ಸಾಧ್ಯ. ಯೇಸು ನೀಡುವ ಆ ಶಾಂತಿಯು ಇಂದು ನಾವು ಈ ಭೂಲೋಕದಲ್ಲಿ ಸ್ಥಾಪಿಸಲು ಸಾಧ್ಯ. ಅಂತಹ ಶಾಂತಿಯನ್ನು ಸ್ಥಾಪಿಸಲು ನಾವು ಪಣ ತೊಡೋಣ. ಮತ್ತು ಮುಂದಿನ ವರ್ಷ 2026 ನಮ್ಮೆಲ್ಲರ ಪ್ರಯತ್ನದಿಂದ ಶಾಂತಿಯ ವರ್ಷವಾಗಲಿ. If you want to establish peace, let it start from you ಅಂತ ಹೇಳ್ತಾರೆ. ನೀವು ಶಾಂತಿ ಇರಬೇಕು ಅಂತ ಆಸೆ ಇದ್ರೆ ಆ ಶಾಂತಿಯನ್ನು ನಿಮ್ಮಿಂದ ಪ್ರಾರಂಭಿಸಿ. ನೀವು ಮೊದಲು ಶಾಂತಿಯನ್ನು ಸ್ಥಾಪಿಸುವ ಹರಿಕಾರರಾಗಿ ಈ ಮೂಲಕ ಈ ಸಮಾಜವನ್ನು ಬದಲಿಸಲು ಸಾಧ್ಯ. ಆದ್ದರಿಂದ 2026 ವರ್ಷಕ್ಕೆ ಪ್ರತಿಯೊಬ್ಬರು ನಾವು ಶಾಂತಿಯ ಹರಿಕಾರರಾಗಿ ಬದಲಾಗಲು ಬೇಕಾದ ಶಕ್ತಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಹೊಸ ವರ್ಷದಲ್ಲಿ ನಾವು ನಮ್ಮ ಹೆಜ್ಜೆ ಇಡೋಣ ಮತ್ತು ಈ ಸಮಾಜಕ್ಕೆ ಎಲ್ಲ ರೀತಿಯಲ್ಲಿ ಒಳಿತಾಗಲಿ ಅಂತ ಆಶಿಸಿ ನಿಮ್ಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿ ನಾನು 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ.
that your baby boy will one day walk on water. Mary, did you know that your baby boy will save our sons and daughters? Did you know that your baby boy has come to make you new? This child that you deliver will soon deliver you. खुशबू मसीह का बादशाह है, ज़बान में हर ज़बान समंदर में महान मैदान। गीताए खुशहाल, गीताए खुशहाल, गीताए खुशहाल। In excelsis Deo, Gloria. In excelsis Deo, tell it on the mountain, over the hills and everywhere. Go, tell it on the mountain that Jesus Christ is born. Then one foggy Christmas Eve, Santa came to say, Rudolph, with your nose so bright, won't you guide my sleigh tonight? Then all the reindeer loved him, and they shouted out with glee, Rudolph the red-nosed reindeer, you go down in history. What a bright time, it's the right time to rock the night away. Jingle bell time, it's a swell time to go gliding in a one-horse sleigh. For Christmas, there is just one thing I need, and I don't care about the presents underneath the Christmas tree. I just want you for my own, more than you could ever know. Make my wish come true. All I want for Christmas is you. Jingle bell roll, jingle bells ring and jingle bells ring. Snowing and blowing on bushes of fun. Now the jingle hop has begun. Jingle bell, jingle bell, jingle bell rock. Jingle bell chime and jingle bell time. Dancing and prancing and jingle bells to wear. In the frosty air. Feliz Navidad. Feliz Navidad. Feliz Navidad. Prospero año felicidad. Feliz Navidad. Feliz Navidad. Feliz Navidad. Prospero año felicidad. We wanna wish you a Merry Christmas. We wanna wish you a Merry